ಹಲೋ, ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ಪಾನಿಪುರಿ, ಮಸಾಲೆ ಪೂರಿ, ಸೇವ್ ಪೂರಿ ಸಾಮಾನ್ಯಕ್ಕೆ ಎಲ್ರಿಗೂ ಇಷ್ಟ ಆಗುವಂಥ ತಿಂಡಿ. ಇದನ್ನು ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೊಳ್ಬಹುದು. ನೋಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ನೀವು ಕೂಡ ಮಾಡ್ಕೊಳ್ಳಿ. 1.5 ಕಪ್ಪಷ್ಟು ಬಟಾಣಿ ಕಾಳನ್ನು ನಾನು ಒಂದು 7-8 ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ಇದನ್ನ ಕುಕ್ಕರಲ್ಲಿ ಹಾಕಿ ಬೇಯಕ್ಕಿಡೋಣ. ಒಂದು ದೊಡ್ಡ ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೆ, ಇದನ್ನು ಬಟಾಣಿ ಒಟ್ಟಿಗೆ ಬೇಯಿಸ್ಕೊಳ್ಳೋಣ. ನೋಡಿ, ಬೇಯಕ್ಕೆ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಯಲಿಕ್ಕೆ ಅಂತ. ನೀವು ಬೇಕಾದ್ರೆ ಫ್ಲೇವರ್ಗೆ ಚಕ್ಕೆ ಲವಂಗ ಏನಾದರೂ ಹಾಕ್ಕೋಬೋದು, ನಾನು ಹಾಕ್ತಾಯಿಲ್ಲ. ನೋಡಿ, ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಒಂದು 6-7 ವಿಷಿಲ್ ಆದರೂ ಬೇಕಾಗುತ್ತೆ. ಈ ಬಟಾಣಿ ಸ್ವಲ್ಪ ಗಟ್ಟಿ ಇರುತ್ತೆ. ಕುಕ್ಕರ್ ವಿಷಿಲ್ ಬರೋವರೆಗೂ ನಾವು ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಹಾಕುತ್ತಾ ಇದ್ದೀನಿ ಬಾಣಲೆಗೆ ಅಥವಾ ಪ್ಯಾನ್ಗೆ. ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕುತ್ತಾ ಇದ್ದೀನಿ. ಒಂದೆರಡು ಚಕ್ಕೆ ತುಂಡು, ಒಂದು 4 ಲವಂಗ ಹಾಕುತ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದ್ದಕ್ಕೆ ಹಾಕುತ್ತಾ ಇದ್ದೀನಿ. ಹಸಿಮೆಣಸು 1 ಅಥವಾ 2. ಈಗ ಟೊಮೆಟೊ ಹಾಕೊಳ್ಳೋಣ. 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋ ಥರ ಹುರ್ಕೊಳ್ಳಿ, ತಣ್ಣಗಾಗಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. 1 ಹಿಡಿಯಷ್ಟು ಪುದೀನ ಎಲೆಗಳು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಕೊಳ್ದೆ ನುಣ್ಣಗೆ ಹರ್ಕೊಳ್ಳೋಣ. ನೋಡಿ, ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಳೋಣ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ಕೂಡಲೇ 1/4 ಸ್ಪೂನು ಜೀರಿಗೆ ಪುಡಿ, ಅರ್ಧ ಸ್ಪೂನು ಕೊತ್ತಂಬರಿ ಬೀಜದ ಪುಡಿ, ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಬಿಡ್ತಾ ಇದ್ದೀನಿ. ಒಂದು 1/4 ಸ್ಪೂನು ಅರಿಶಿನ, ಹರ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಇದರದ್ದು ಹಸಿ ವಾಸನೆ ಹೋದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬಟಾಣಿ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಬೇಯಿಸ್ಕೊಂಡಿರೋ ಬಟಾಣಿ ಆಲೂಗಡ್ಡೆ ಮ್ಯಾಶ್ ಮಾಡಿದ್ದು ಹಾಕ್ಕೊಳ್ಳೋಣ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಕುದಿಯಕ್ಕೆ ಬಿಟ್ಬಿಟ್ಟು ಒಲೆ ಆಫ್ ಮಾಡ್ಕೊಂಬಿಡಿ. ಈಗ ಮಸಾಲೆ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಈ ಪಾತ್ರೆ ಬಗ್ಗಿಸ್ಕೊಳ್ಳೋಣ. ಪ್ಲೇಟಲ್ಲಿ ಒಂದು 7-8 ಪೂರಿಗಳನ್ನು ಇಟ್ಕೊಂಡು ಅದನ್ನ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಮಸಾಲೆ ಹಾಕ್ಕೊಳ್ಳೋಣ. ಎರಡು ಸ್ಪೂನು ಹುಣಸೆ ಹುಳಿ ಚಟ್ನಿ ಹಾಕ್ಕೊಳ್ಳಿ. ಮತ್ತೊಂದು 2 ಸ್ಪೂನು ಗ್ರೀನ್ ಚಟ್ನಿ,
ಹುಣಸೆ ಹುಳಿದು ಗ್ರೀನ್ ಚಟ್ನಿ ಎರಡೂ ರೆಸಿಪಿ ಹಾಕಿದ್ದೀನಿ ಚಾನಲಲ್ಲಿ, ಹೋಗಿ ನೋಡ್ಕೊಳ್ಳಿ. ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಮೇಲೆ ಸ್ವಲ್ಪ ಮಿಕ್ಸರ್ ಹಾಕ್ಕೊಳ್ಳಿ. ನೋಡಿ, ಪೂರಿಗಳನ್ನು ಈ ಥರನೂ ರಂಧ್ರ ಮಾಡಿಕೊಂಡು ನಾವು ತಿನ್ಕೋಬೋದು. ಇದರಲ್ಲಿ ಮಸಾಲೆ ಹಾಕಿ ಫಿಲ್ಲಪ್ ಮಾಡಿಬಿಟ್ಟು ಪೂರಿಗಳಿಗೂ ಮಸಾಲೆ ಹಾಕ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿ. ಟೊಮೆಟೊ ಇಟ್ಕೊಂಡಿದ್ದೀನಿ, ಟೊಮೆಟೊನೂ ಹಾಕ್ಕೊಳ್ಳೋಣ, ಒಂದೆರಡು ತುಂಡುಗಳನ್ನು. ಇದ್ರ ಮೇಲೆ ಸ್ವಲ್ಪ ಮಿಕ್ಸರ್ ಹಾಕ್ಕೊಳ್ಳೋಣ. ನೋಡಿ, ಈ ಥರನೂ ತಿನ್ಕೋಬೋದು ನೀವು. ಈ ಮಸಾಲ ಪುರಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರುತ್ತೇನೆ. ಬಾಯ್ ಬಾಯ್.